ಟಿಪ್ಪು ವಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನಾನು ರಂಗನಾಥ್ ಭಾರದ್ವಾಜ್. ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ನಿರ್ಧಾರಗಳೇನಿದೆ, ನಿಲುವುಗಳೇನಿದೆ, ಏನಿರಬಹುದು ಅನ್ನೋದ್ರ ಬಗ್ಗೆ ಇವತ್ತು ಸಾಕಷ್ಟು ಸಂಗತಿಗಳನ್ನು ನಿಮ್ಮ ಎದುರುಗಡೆ ಇಡ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ತಜ್ಞರು ಕೂಡ ಇದ್ದಾರೆ. ಸಾಕಷ್ಟು ವಿವರಗಳನ್ನು ನಾವು ವಿವರಿಸ್ತಾ ಹೋಗ್ತೀವಿ. ಟಿಪ್ಪು ಸುಲ್ತಾನ್ ಪಠ್ಯದ ಭವಿಷ್ಯಕ್ಕೆ ಇವತ್ತೇ ಏನಾದರೂ ಮುಹೂರ್ತ ಫಿಕ್ಸ್ ಆಗುತ್ತಾ? ಯಾಕಂದರೆ ಆ ಪಠ್ಯ ಬೇಕೋ ಬೇಡವೋ, ಅಥವಾ ಆ ಪಠ್ಯದಲ್ಲಿ ಏನಾದರೂ ಬದಲಾವಣೆ ಆಗಬೇಕಾ, ಅಂದರೆ ಮಾಡಿಫಿಕೇಶನ್ಸ್ಗಳು ಆಗಬೇಕಾ, ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಹಾಗಾದ್ರೆ ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ವಿವರಗಳು ಕೂಡ ಇನ್ನು ಮೇಲೆ ಪಠ್ಯದಲ್ಲಿ ಇರಲ್ವಾ? ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಂದು ನಿರ್ಧಾರಕ್ಕೆ ಬಂದಿದೆಯಾ ಸರ್ಕಾರ? ಇದು ಕೇವಲ ಪಠ್ಯ ಪರಿಷ್ಕರಣೆನ ಅಥವಾ ಪಠ್ಯದಿಂದಲೇ ಕಿತ್ತಾಕಬೇಕು ಅನ್ನುವಂಥ ಭಾವನೆನ? ಸೊ ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಒಂದಿಷ್ಟು ವಿವರಗಳು ಲಭ್ಯ ಆಗ್ತಾ ಹೋಗ್ತವೆ. ಯಾಕಂದರೆ ಸರ್ಕಾರ ಇವತ್ತೇ ತನ್ನ ನಿರ್ಧಾರವನ್ನು ಪ್ರಕಟಿಸುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಒಂದು ಕೆಲವರ ಪ್ರಕಾರ ಇಲ್ಲ ಪಠ್ಯವನ್ನೇ ತೆಗೆದುಹಾಕ್ತೀವಿ ಅಂತ, ಇನ್ನು ಕೆಲವರ ಪ್ರಕಾರ ಇಲ್ಲ ಸುಳ್ಳುಗಳೇನಿದೆ ಅದನ್ನು ನಾವು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥದ್ದು. ಪಠ್ಯ ಭವಿಷ್ಯ ನಿರ್ಧಾರ ಮಾಡೋಕ್ಕೆ ಇವತ್ತೇ ಮುಹೂರ್ತ ಫಿಕ್ಸ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಶಿಕ್ಷಣ ಸಚಿವರಿಂದ ಟಿಪ್ಪು ಪಠ್ಯ ಪರಿಷ್ಕರಣೆಯ ಮಾಹಿತಿ ಇವತ್ತು ಲಭ್ಯ ಆಗುತ್ತೆ. ಅಂದರೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಸಮಿತಿಯಿಂದ ಮಾಹಿತಿಯನ್ನು ಈಗಾಗಲೇ ಸಚಿವ ನಾಗೇಶ್ ಸಂಗ್ರಹ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಸರ್ಕಾರ ಇವತ್ತು ಉತ್ತರ ಕೊಡುವಂಥ ಸಾಧ್ಯತೆ ಇದೆ. ಇಲಾಖೆಗೆ ಮಾಹಿತಿ ನೀಡಿರುವಂಥ ರೋಹಿತ್ ಚಕ್ರತೀರ್ಥ ನೇತೃತ್ವದ ಒಂದು ಟೀಮ್, ಚಕ್ರತೀರ್ಥ ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿಯ ಅಧ್ಯಕ್ಷ, ಈ ಪರಿಷ್ಕರಣೆಯ ಬಗ್ಗೆ ಎಲ್ಲ ವಿವರಗಳನ್ನು ಕೂಡ ಈಗಾಗಲೇ ಸಚಿವರಿಗೆ ಕೊಡಲಾಗಿದೆ. ಸಮಿತಿಯ ವರದಿ ಈಗಾಗಲೇ ಬಂದಿದೆ. ಅದನ್ನು ಅವಲೋಕಿಸಿ ಅದಾದ ನಂತರ ಬಹುಶಃ ಇದಕ್ಕೆ ಸಂಬಂಧಪಟ್ಟಂಗೆ ತನ್ನ ನಿರ್ಧಾರ ಏನು ಅಂತ ಹೇಳ್ಬೋದು. ವಿರೋಧ ಪಕ್ಷಗಳು ಕೇಳುವಂಥ ಪ್ರಶ್ನೆಗೆ ಈಗಾಗಲೇ ಉತ್ತರ ಕೊಡಲಿಕ್ಕೆ ನಾಗೇಶ್ ಸಜ್ಜಾಗಿದ್ದಾರೆ ಅನ್ನುವಂಥದ್ದು. ಹಾಗಾದರೆ ಇವತ್ತೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಹೂರ್ತ ಏನಾದರೂ ಫಿಕ್ಸ್ ಆಗಿದೆಯಾ? ನಿಜಕ್ಕೂ ಹಾಗಾದರೆ ಸರ್ಕಾರದ ಮನಸ್ಸಲ್ಲಿ ಇರುವಂಥದ್ದು ಏನು? ಪಠ್ಯಪುಸ್ತಕದ ಪರಿಷ್ಕರಣೆ ಮಾತ್ರನ, ಅಥವಾ ಪಠ್ಯದಿಂದಲೇ ಟಿಪ್ಪು ಸುಲ್ತಾನ್ ವಿವರಗಳನ್ನು ಕಿತ್ತು ಹಾಕುವಂಥ ಪ್ರಯತ್ನ ಇರಬಹುದಾ? ಮುಂದಿನ ದಿನಗಳಲ್ಲಿ ಟಿಪ್ಪು ಬಗ್ಗೆ ಓದುವಂಥ ಅಗತ್ಯವೇ ಇಲ್ವಾ? ಇದೆಲ್ಲದರ ಬಗ್ಗೆ ಇವತ್ತು ವಿವರಗಳು ಲಭ್ಯ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ವಿಸ್ತೃತ ವರದಿಯನ್ನು ನೋಡೋಣ ಬನ್ನಿ. ಹಿಂದೆ ನಿರ್ಧಾರವಾಗಲಿದೆಯಾ ಟಿಪ್ಪು ಪಠ್ಯ ಪರಿಷ್ಕರಣೆ ಭವಿಷ್ಯ? ಸದನದಲ್ಲಿಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಉತ್ತರ. ರಾಜ್ಯದಲ್ಲಿ ಭುಗಿಲೆದ್ದರೂ ಟಿಪ್ಪು ಪಠ್ಯ ಪರಿಷ್ಕರಣೆ ಭವಿಷ್ಯ ಹಿಂದೆ ನಿರ್ಧಾರವಾಗುತ್ತಾ? ಟಿಪ್ಪು ಪಠ್ಯ ಫೈಟ್ಗೆ ಹಿಂದೆ ಫುಲ್ ಸ್ಟಾಪ್ ಬೀಳುತ್ತಾ? ಟಿಪ್ಪು ಪಠ್ಯ ಸಂಪೂರ್ಣ ತೆಗೆದು ಹಾಕ್ತಾರ ಅಥವಾ ಯಾವೆಲ್ಲ ಅಂಶ ಪರಿಷ್ಕರಣೆ ಮಾಡ್ತಾರೆ ಅನ್ನೋ ಪ್ರಶ್ನೆಗಳಿಗೆಲ್ಲ ಹಿಂದೆ ಉತ್ತರ ಸಿಗುವ ಸಾಧ್ಯತೆ ಇದೆ. ಯಾಕಂದ್ರೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸದನದಲ್ಲಿಂದು ಉತ್ತರ ಕೊಡಲಿದ್ದಾರೆ. ಕಲಾಪದಲ್ಲಿಂದು ಕಾವೇರಲಿದೆ ಮೈಸೂರು ಹುಲಿ ಫೈಟ್. ಟಿಪ್ಪು ಪಠ್ಯದ ಬಗ್ಗೆ ಉತ್ತರಿಸಲು ಬಿಸಿ ನಾಗೇಶ್ ಸಜ್ಜು. ಮೊನ್ನೆಷ್ಟೇ ಶೀಘ್ರವೇ ಟಿಪ್ಪು ಪಠ್ಯ ಪರಿಷ್ಕರಣೆ ಬಗ್ಗೆ ಮಾಹಿತಿ ನೀಡುವುದಾಗಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ರು. ಅದರಂತೆ ಇಂದು ಸದನದಲ್ಲಿ ಉತ್ತರಿಸಲಿದ್ದಾರೆ. ಈಗಾಗಲೇ ಟಿಪ್ಪು ಪಠ್ಯ ಪರಿಷ್ಕರಣೆ ಆಗಿ ಸರ್ಕಾರದ ಕೈ ಸೇರಿದೆ. ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ಸದಸ್ಯ ಚಕ್ರತೀರ್ಥರಿಂದ ಪಠ್ಯ ಕಡಿತದ ವರದಿ ತರಿಸಿಕೊಂಡಿದ್ದು, ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಪಠ್ಯ ಪರಿಷ್ಕರಣೆ ಜಾರಿಗೊಳಿಸಲು ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಸದನದಲ್ಲಿಂದು ಬಿಸಿ ನಾಗೇಶ್ ಮಾಹಿತಿ ನೀಡಲಿದ್ದು, ವಿಪಕ್ಷಗಳು ಕೇಳುವ ಪ್ರಶ್ನೆಗೆ ಉತ್ತರಿಸಲು ಸಜ್ಜಾಗಿದ್ದಾರೆ. ಇತಿಹಾಸನ ತಿರ್ಚುವಂತ ಪ್ರಯತ್ನ ಮಾಡಿದ್ರೆ ಅದನ್ನ ಸರಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ವಿ. ಮಕ್ಕಳು ಓದಲೇಬೇಕಾದಂತ ಒಂದಷ್ಟು ಪಠ್ಯಗಳನ್ನ ಮತ್ತೊಮ್ಮೆ ತರುವಂತ ಪ್ರಯತ್ನವನ್ನು ಮಾಡಿದ್ವಿ. ಇದರಲ್ಲಿ ಯಾವುದೇ ಕಾರಣದಿಂದ ರಾಜಕೀಯನೂ ನಾವು ಬೆರೆಸುವಂತ ಪ್ರಯತ್ನವನ್ನ ಮಾಡಿಲ್ಲ. ಇದನ್ನ ಎಲ್ಲೂ ರಾಜಕೀಯದವ್ರನ್ನ ಆ ಸಮಿತಿಯಲ್ಲೂ ನಾವು ಹಾಕಿತ್ತಿಲ್ಲ. ಈ ಥರದ ಮಾಡಿದೆ ಅಲ್ಲಿ ಏನೇನು ತಂದಿದ್ದೀವಿ ಅನ್ನುವಂಥದ್ದು ಪತ್ರಿಕಾಗೋಷ್ಠಿಯ ಮಧ್ಯೆ ತಿಳಿಸ್ತೀನಿ. 2019ರಲ್ಲಿ ಟಿಪ್ಪು ಪಠ್ಯಕ್ಕೆ ಕಡಿವಾಣ ಹಾಕಲು ಒತ್ತಾಯ. ಈ ಹಿಂದೆ ಟಿಪ್ಪು ಪಠ್ಯವನ್ನ ಸಂಪೂರ್ಣವಾಗಿ ಕೈಬಿಡುವಂತೆ ಒತ್ತಾಯ ಕೇಳಿ ಬಂದಿತ್ತು. ಆದ್ರೆ 2019ರಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಅಪ್ಪಚ್ಚು ರಂಜನ್ ಟಿಪ್ಪು ಪಠ್ಯವನ್ನ ಸಂಪೂರ್ಣವಾಗಿ ಕೈಬಿಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಟಿಪ್ಪು ಪಠ್ಯವನ್ನ ಸಂಪೂರ್ಣವಾಗಿ ಕೈಬಿಡುವಂತೆ ಮಡಿಕೇರಿ ಶಾಸಕ ಅಪ್ಪಚ್ಚು ರಂಜನ್
2019ರಲ್ಲಿ ಸರ್ಕಾರಕ್ಕೆ 16 ಪುಟದ ವರದಿಯನ್ನ ಸಲ್ಲಿಸಿದ್ರು. ಈ 16 ಪುಟಗಳಲ್ಲಿ 51 ಅಂಶಗಳನ್ನ ಪಟ್ಟಿ ಮಾಡಿ ಸರ್ಕಾರದ ಗಮನಕ್ಕೆ ತಂದಿದ್ರು. 6, 7 ಮತ್ತು 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ಹೆಚ್ಚಾಗಿ ವೈಭವೀಕರಣ ಮಾಡಲಾಗಿದೆಯಂತೆ. ಈ ಬಗ್ಗೆ ಶಾಸಕ ಅಪ್ಪಚ್ಚು ರಂಜನ್ ಮನವಿ ಮಾಡಿದ್ದಾರೆ. ಟಿಪ್ಪು ಪಠ್ಯ ಕಡಿತ ಇಲ್ಲ, ವೈಭವೀಕರಣಕ್ಕಷ್ಟೇ ಬ್ರೇಕ್. ರಾಜ್ಯದಲ್ಲಿ ಈಗಾಗಲೇ ಹಿಜಾಬ್, ಮುಸ್ಲಿಂ ವ್ಯಾಪಾರ ನಿಷೇಧ ಕಿಚ್ಚು ರಾಜ್ಯದಲ್ಲಿ ಧಗಧಗಿಸುತ್ತಿದೆ. ಇಂಥ ಸಮಯದಲ್ಲಿ ಟಿಪ್ಪು ಪಠ್ಯಕ್ಕೆ ಸಂಪೂರ್ಣ ಕೋಕ್ ನೀಡಿದ್ರೆ ಸರಿ ಇರೋದಿಲ್ಲ. ಟಿಪ್ಪು ಪಠ್ಯ ಕೈ ಬಿಡೋಕೆ ಇದು ಸೂಕ್ತವಾದ ಸಂದರ್ಭವಲ್ಲ. ಹೀಗಾಗಿ ಟಿಪ್ಪು ಪಠ್ಯವನ್ನ ಸಂಪೂರ್ಣ ಕೈ ಬಿಡೋದ್ರಿಂದ ಶಿಕ್ಷಣ ಇಲಾಖೆ ಹಿಂದೆ ಸರಿದಿದೆ. ಸದ್ಯ ಟಿಪ್ಪು ವೈಭವೀಕರಣ ಸೇರಿದಂತೆ ಕೆಲವು ಅಂಶಗಳನ್ನಷ್ಟೇ ಕೈ ಬಿಡಲು ಸರ್ಕಾರ ಮುಂದಾಗಿದೆ. ಆದ್ರೆ ಸರ್ಕಾರದ ನಿರ್ಧಾರ ಮುಸ್ಲಿಂ ನಾಯಕರು ಹಾಗೂ ಚಿಂತಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಟಿಪ್ಪು ಇತಿಹಾಸ ಪಠ್ಯದಿಂದ ತೆಗೆದರೆ ವಿದ್ಯಾರ್ಥಿಗಳು ವಂಚಿತರಾಗ್ತಾರೆ ಅಂತ ಕಾಂಗ್ರೆಸ್ ಶಾಸಕ ಯೋಟಿ ಖಾದರ್ ಕಿಡಿಕಾರಿದ್ದಾರೆ. ಇದೆಲ್ಲ ಇತಿಹಾಸ, ಸೊ ಇದನ್ನು ಯಾರು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಇವ್ರ ಪಾಠ್ಯ ಪುಸ್ತಕ ತಗೊಂಡ್ರೆ ನಮ್ಮ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಭಾರತ ದೇಶದ ಒಂದು ರಾಜರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಸಂದರ್ಭದಲ್ಲಿ ಅವರ ವ್ಯಕ್ತಿ ಪರಿಚಯದ ಒಂದು ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮ ವಿದ್ಯಾರ್ಥಿ ವಂಚಿತರಾಗ್ತಾರೆ. ಸೊ ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಡ್ಬೇಕಂತ ಯಾವುದೇ ವಿಚಾರ ಇತ್ತು ಇಲ್ಲ, ಅದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಒಟ್ನಲ್ಲಿ ಟಿಪ್ಪು ಪಠ್ಯ ಪರಿಷ್ಕರಣೆ ಫೈಟ್ ಸದನದಲ್ಲಿಂದು ಭಾರಿ ಸದ್ದು ಮಾಡುವ ನಿರೀಕ್ಷೆ ಇದೆ. ಟಿಪ್ಪು ಪಠ್ಯ ಪರಿಷ್ಕರಣೆ ಬಗ್ಗೆ ಮಾಹಿತಿ ನೀಡಲು ಮುಂದಾಗಿರುವ ಶಿಕ್ಷಣ ಸಚಿವರ ವಿರುದ್ಧ ವಿಪಕ್ಷ ನಾಯಕರು ಮುಗಿಬೀಳುವ ಸಾಧ್ಯತೆ ಇದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಮೋದ್ ಮುತಾಲಿಕ್ ಮಾತಾಡಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರು ಹೇಳೋ ಪ್ರಕಾರ ಈ ಟಿಪ್ಪು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಆ ಪಠ್ಯವನ್ನು ಕೈ ಬಿಡಬೇಕು ಅನ್ನುವಂಥ ಆಗ್ರಹ. ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ, ಕ್ರೂರಿ, ಅವನು ಕನ್ನಡದ ವಿರೋಧಿ. ಟಿಪ್ಪು ಸುಲ್ತಾನ್ ಪಠ್ಯವನ್ನು ಸಂಪೂರ್ಣ ತೆಗೆದುಹಾಕಬೇಕು, ಇದು ಪ್ರಮೋದ್ ಮುತಾಲಿಕ್ರ ಆಗ್ರಹ. ಬಾಗಲಕೋಟೆ ಜಿಲ್ಲೆ ಬಾದಾಮಿನಲ್ಲಿ ಮುತಾಲಿಕ್ ಮಾತಾಡ್ತಾ ಹೇಳಿದ್ರು, ಅವನೊಬ್ಬ ಮತಾಂಧ, ಕ್ರೂರಿ. ಟಿಪ್ಪು ಬಗ್ಗೆ ನಾವು ಓದಿದ್ದು ತಿಳಿದಿದ್ದು ಎಲ್ಲವೂ ಕೂಡ ಸುಳ್ಳು. ಈ ಹಿಂದೆ ಮಾಡಿದಂಥ ತಪ್ಪನ್ನೇ ಮತ್ತೆ ಮಾಡಬೇಡಿ. ಹೀಗಾಗಿ ಅವನ ಎಲ್ಲ ಪಠ್ಯವನ್ನು ಕೂಡ ತೆಗೆದುಹಾಕಬೇಕು. ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದಂಥ ವ್ಯಕ್ತಿ ಟಿಪ್ಪು ಸುಲ್ತಾನ್. ಕೊಡಗು, ಕೇರಳಕ್ಕೆ ಹೋದರೆ ಅಲ್ಲಿರೋ ಪ್ಯಾರಿಗಳು ಸಿಗ್ತಾರೆ ನಿಮಗೆ. ಅವರೆಲ್ಲ ಹಿಂದೆ ಹಿಂದೂಗಳಾದಂಥವರು, ಆದರೆ ಮತಾಂತರ ಆದವರು. ಹೀಗಾಗಿ ಇವನ್ನೆಲ್ಲ ಪಠ್ಯವನ್ನು ಕೂಡ ತೆಗೆದುಹಾಕಬೇಕು ಅಂತಾರೆ ಪ್ರಮೋದ್ ಮುತಾಲಿಕ್. ನೋಡಿ, ಟಿಪ್ಪು ಸುಲ್ತಾನ್ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೆ ನಾವು ಕಲ್ತಿದ್ದು, ಓದಿದ್ದು, ನೋಡಿದ್ದು ಎಲ್ಲ ಅಸತ್ಯ, ಸುಳ್ಳದು. ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ, ಟಿಪ್ಪು ಸುಲ್ತಾನ್ ಒಬ್ಬ ಕ್ರೂರಿ, ಟಿಪ್ಪು ಸುಲ್ತಾನ್ ಒಬ್ಬ ದೇಶದ್ರೋಹಿ, ಕನ್ನಡ ದ್ರೋಹಿ. ಲಕ್ಷಾಂತರ ಜನ ಹಿಂದೂಗಳನ್ನು ತಲವಾರಿನ ಆಧಾರದ ಮೇಲೆ ಮತಾಂತರ ಮಾಡಿದಂಥ ವ್ಯಕ್ತಿ. ಇವತ್ತು ಕೊಡಗಿಗೆ ಹೋಗಲಿ, ಕೇರಳಕ್ಕೆ ಹೋಗಲಿ, ಬ್ಯಾರಿಗಳು ಇವತ್ತೇನು ಇದ್ದಾರೆ ಅವರೆಲ್ಲರೂ ಕೂಡ ಹಿಂದೂಗಳೇ ಇದ್ದರು, ಮತಾಂತರ ಆದಂಥವರು. ಸೊ ಅಂಥ ವ್ಯಕ್ತಿಯ ನಮ್ಮ ಪಾಠದಲ್ಲಿ ಹಿಂದೆ ಮಾಡಿದಂಥ ತಪ್ಪನ್ನು ಮತ್ತೆ ಪುನಃ ಮಾಡೋದು ಬೇಡ. ನಾನು ಕರ್ನಾಟಕದ ಶಿಕ್ಷಣ ಮಂತ್ರಿಗೆ ಹೇಳ್ತೀನಿ, ಟಿಪ್ಪು ಸುಲ್ತಾನನ ಪಾಠವನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು, ತೆಗೆದು ಹಾಕಬೇಕು ಅಂತನ್ನುವಂಥ ನಾನು ಆಗ್ರಹವನ್ನು ಮಾಡ್ತಾಯಿದ್ದೆ. ಒಂದು ಕಡೆಯಲ್ಲಿ ಪ್ರಮೋದ್ ಮುತಾಲಿಕ್ ಅಂತವರು ಮಾತಾಡುವಂಥದ್ದು, ಮತ್ತೊಂದು ಕಡೆಯಲ್ಲಿ ಹಿಂದೂ ಪರ ಸಂಘಟನೆಗಳು, ಒಂದಿಷ್ಟು ಸಂಘಟನೆಗಳು ಸೇರಿಕೊಂಡು ವ್ಯಾಪಾರ ವಹಿವಾಟಿನ ನಂತರ ಪೂಜೆಗೂ ಕೂಡ ಬಿಟ್ಟುಕೊಡಬೇಕು ಅನ್ನೋದು, ಟಿಪ್ಪುವಿನ ಹೆಸರಿನಲ್ಲಿ ನಡೆಯುವಂತಹ ಸಲಾಂ ಮಂಗಳಾರತಿಯನ್ನು ನಿಲ್ಲಿಸಬೇಕು ಅನ್ನುವಂತಹ ಪಟ್ಟು ಹಿಡಿಯುವಂತಹ ಕೆಲಸವನ್ನ VHP ಮಾಡ್ತಾ ಇದೆ. ಕೊಲ್ಲೂರು ಮೂಕಾಂಬಿಕಾ ದೇಗುಲದ ಅಧ್ಯಕ್ಷರು ಈ ಬಗ್ಗೆ ಹಾಗಾದ್ರೆ ಏನು ಹೇಳ್ತಾ ಇದ್ದಾರೆ, ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀವಿ. ಯಾಕಂದ್ರೆ ದೇಗುಲದಲ್ಲಿ ಸಲಾಂ ಮಂಗಳಾರತಿ ನಡೆಯುವಂಥದ್ದು ಯಾವ ಕಾರಣಕ್ಕಾಗಿ, ಈಗ ವ್ಯಾಪಾರ ವಹಿವಾಟಿನ ನಂತರ ಸಲಾಂ ಮಂಗಳಾರತಿ ಬೇಕಾ ಬೇಡವಾ ಅನ್ನುವಂತಹ ವಿಚಾರದಲ್ಲಿ ಕೂಡ ಬಹಳ ಮುಖ್ಯವಾದಂತಹ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ.
ಹಾಗಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನಡೀತಾ ಇರುವಂತಹ ಒಂದು ಅಂಶವನ್ನು ನಾವು ಗಮನಿಸಬೇಕಾಗಿರುವಂತದ್ದು, ಟಿಪ್ಪು ಹೆಸರಿನಲ್ಲಿ ಸಲಾಂ ಮಂಗಳಾರತಿ ನಡೀತಾ ಇದೆ ಕೊಲ್ಲೂರಿನಲ್ಲಿ ಟಿಪ್ಪು ಸುಲ್ತಾನ್ ವಿರುದ್ಧ ಹೊಸ ಸಮರವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ವ್ಯಾಪಾರವನ್ನು ನಡೆಸಬಾರ್ದು, ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದನ್ನ ಮೊನ್ನೆ ಕೊಲ್ಲೂರು ಉತ್ಸವದ ಸಂದರ್ಭದಲ್ಲಿ ಮಾಡಿದ್ರು. ಈಗ ಸಲಾಂ ಮಂಗಳಾರತಿಗೂ ಕೂಡ ಕೊಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ವಿಎಚ್ಪಿ ಇಂಥದ್ದೊಂದು ಮನವಿಯನ್ನು ಈಗಾಗಲೇ ಮಾಡಿದೆ. ಟಿಪ್ಪು ನೆನಪಿಗಾಗಿ ನಡೆಯುತ್ತಿದ್ದಂತಹ ಸಲಾಂ ಮಂಗಳಾರತಿ ಬೇಡ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸಲಾಂ ಮಂಗಳಾರತಿಗೆ ಅದರದ್ದೇ ಆದಂತಹ ಇತಿಹಾಸ ಇದೆ. ಟಿಪ್ಪು ಸುಲ್ತಾನ್ ಓರ್ವ ಕ್ರೂರಿ ಮತಾಂಧ ಅನ್ನುವಂಥದ್ದನ್ನ ವಿಎಚ್ಪಿ ಪ್ರತಿಪಾದಿಸ್ತಾ ಇದೆ. ಇದರ ಮೂಲಕವಾಗಿ ಸಲಾಂ ಮಂಗಳಾರತಿಗೆ ಅವಕಾಶ ಕೊಡಬಾರ್ದು ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಆದರೆ ನಿಜಕ್ಕೂ ಕೂಡ ಒಂದು ದೇಗುಲದಲ್ಲಿ ನಡ್ಕೊಂಡು ಬಂದಿರುವಂತಹ ಇಂತಹ ಸಂಪ್ರದಾಯಗಳನ್ನು ಹಾಗಾದ್ರೆ ನಿಲ್ಲಿಸೋದಕ್ಕೆ ಸಾಧ್ಯ ಆಗತ್ತಾ? ಒಂದು ವರದಿ ತೋರಿಸಿ ನೋಡಿ. ದೇಗುಲಗಳಲ್ಲಿ ವ್ಯಾಪಾರ ನಿರ್ಬಂಧದ ಅಸ್ತ್ರ, ಜಾತ್ರೆ ಉತ್ಸವದಲ್ಲೂ ಬ್ಯಾನ್ ಸಂಗ್ರಾಮ, ಮುಸ್ಲಿಂ ಅಂಗಡಿ ಮುಂಗಟ್ಟು ವಿರುದ್ಧ ಹಿಂದೂ ಸಂಘಟನೆಗಳ ಸಮರ, ಕರಾವಳಿ ನೆಲದಲ್ಲಿ ಹುಟ್ಟಿಕೊಂಡಿದ್ದ ಹಿಜಾಬ್ ಜ್ವಾಲೆ ಇದೀಗ ಧರ್ಮ ದಂಗಲನ್ನ ದಾಟಿ ಟಿಪ್ಪು ಸುಲ್ತಾನ್ ಸಂಗ್ರಾಮಕ್ಕೆ ಕಾರಣವಾಗಿದೆ. ವ್ಯಾಪಾರ ಬಹಿಷ್ಕಾರದ ಸಮರ ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕೆ ದೇಗುಲದ ಗರ್ಭಗುಡಿಗೂ ಕಾಲಿಟ್ಟಿದೆ. ಮುಸ್ಲಿಂ ವ್ಯಾಪಾರ ಬಹಿಷ್ಕಾರ ಸಮರದ ಜೊತೆ ಹೊಸ ಕಿಚ್ಚು. ಕೊಲ್ಲೂರಿನಲ್ಲಿ ಸಲಾಂ ಮಂಗಳಾರತಿ ನಿಲ್ಲಿಸಲು ವಿಎಚ್ಪಿ ಪಟ್ಟು. ಎಸ್, ರಾಜ್ಯದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧ ಕಿಚ್ಚು ಧಗಿಸುತ್ತಿರುವಾಗಲೇ ಹೊಸದೊಂದು ಕಿಡಿ ಹೊತ್ತಿಕೊಂಡಿದೆ. ದೇವಸ್ಥಾನದ ಆವರಣಕ್ಕೆ ಸೀಮಿತವಾಗಿದ್ದ ವ್ಯಾಪಾರ ಬ್ಯಾನ್ ಮಹಾಯುದ್ಧ ಒಂದು ಹೆಜ್ಜೆ ಮುಂದೆ ಹೋಗಿ ನಿಂತಿದೆ. ಉಡುಪಿ ಜಿಲ್ಲೆಯಲ್ಲಿರೋ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ನಡೆಯೋ ಸಲಾಂ ಮಂಗಳಾರತಿಗೆ ಬ್ರೇಕ್ ಹಾಕುವಂತೆ ವಿಎಚ್ಪಿ ಒತ್ತಾಯಿಸಿದೆ. ಟಿಪ್ಪು ಸುಲ್ತಾನ್ ಕೊಲ್ಲೂರು ದೇವಾಲಯಕ್ಕೆ ಭೇಟಿ ನೀಡಿದ ನೆನಪಿಗಾಗಿ ನಡೀತಿದ್ದ ಸಲಾಂ ಮಂಗಳಾರತಿ ನಿಷೇಧಿಸುವಂತೆ ವಿಶ್ವ ಹಿಂದೂ ಪರಿಷತ್ ಮನವಿ ಮಾಡಿದೆ. ಟಿಪ್ಪು ಸುಲ್ತಾನ್ ಕ್ರೂರಿ ಮತಾಂಧ, ವಿಎಚ್ಪಿ ಕೆಂಡ. ದೇಗುಲದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧದ ಕೋಟೆ ಕಟ್ಟುತ್ತಿರೋದ್ರ ಜೊತೆಗೆ ಟಿಪ್ಪು ವಿರುದ್ಧ ಯುದ್ಧ ತಾರಕಕ್ಕೇರಿದೆ. ಟಿಪ್ಪು ಸುಲ್ತಾನ್ ಒಬ್ಬ ಕ್ರೂರಿ ಮತಾಂಧ ಮತ್ತು ಕನ್ನಡ ವಿರೋಧಿಯಾಗಿದ್ದಾನೆ. ನೂರಾರು ದೇವಸ್ಥಾನಗಳು ಟಿಪ್ಪುವಿನಿಂದ ಧ್ವಂಸಗೊಂಡಿದೆ. ಇದರಿಂದ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ಉಂಟಾಗ್ತಿದೆ. ಸಲಾಂ ಹೆಸರಿನಲ್ಲಿ ಮಂಗಳಾರತಿ ಗುಲಾಮಗಿರಿಯ ಸಂಕೇತ. ಹೀಗಾಗಿ ದೇವಸ್ಥಾನದಲ್ಲಿ ನಡೀತಿರೋ ಸಲಾಂ ಮಂಗಳಾರತಿ ನಿಲ್ಲಿಸಬೇಕು ಅಂತ ವಿಎಚ್ಪಿ ಒತ್ತಾಯಿಸುತ್ತಿದೆ. ಈ ಸಲಾಂ ಮಹಾಮಂಗಳಾರತಿಯ ಹಿನ್ನೆಲೆಯನ್ನು ನೋಡಬೇಕಾದ್ರೆ ಟಿಪ್ಪು ಕೊಲ್ಲೂರಿಗೆ ಬಂದಿದ್ದ, ಆ ದೇವಸ್ಥಾನವನ್ನು ದೋಚಲಿಕ್ಕೆ ಬಂದಿದ್ದ. ಅಂತಹ ಸಂದರ್ಭದಲ್ಲಿ ದೇವಿಯ ಅವನಿಗೆ ದರ್ಶನ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅವತ್ತಿನಿಂದ ಇವತ್ತಿನ ತನಕ ಸಲಾಂ ಎಂಬ ಹೆಸರಲ್ಲಿ ಮಹಾಮಂಗಳಾರತಿ ಆಗುತ್ತೆ ಅಂತೇಳಿ. ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ನಲ್ಲಿ ನಡೀತಿರೋ ಸಲಾಂ ಮಂಗಳಾರತಿ ಅಂದ್ರೇನು, ಟಿಪ್ಪು ಹೆಸರಿನಲ್ಲಿ ಮಂಗಳಾರತಿ ನಡೀತಿರೋದಕ್ಕೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಅಂದು ಉಡುಪಿ ಜಿಲ್ಲೆಯ ಕೊಲ್ಲೂರಿಗೆ ಟಿಪ್ಪು ಸುಲ್ತಾನ್ ಭೇಟಿ ನೀಡಿದಂತೆ. ಕೊಲ್ಲೂರು ಭೇಟಿ ವೇಳೆ ದಿನಕ್ಕೊಂದು ಪೂಜೆ ನಡೆಸುವಂತೆ ಟಿಪ್ಪು ಸುಲ್ತಾನ್ ಆದೇಶ ನೀಡಿದ ಎನ್ನಲಾಗಿದೆ. ಅಲ್ಲದೆ ವಿಶೇಷ ಪೂಜೆ ನಡೆಸುವಂತೆ ಟಿಪ್ಪು ಸುಲ್ತಾನ್ ಮೌಖಿಕ ಆದೇಶವನ್ನ ಹೊರಡಿಸಿದ್ನಂತೆ. ಹೀಗಾಗಿ ಟಿಪ್ಪು ಸುಲ್ತಾನ್ ಕಾಲದಿಂದಲೂ ಟೆಂಪಲ್ ನಲ್ಲಿ ಸಲಾಂ ಮಂಗಳಾರತಿ ನಡೀತಿದೆಯಂತೆ. ಕೊಲ್ಲೂರು ದೇವಸ್ಥಾನದಲ್ಲಿ ರಾತ್ರಿ ಮಹಾಪೂಜೆಗೂ ಮುನ್ನ ಅಂದ್ರೆ ಸಂಜೆ ಸಲಾಂ ಮಂಗಳಾರತಿಯನ್ನ ಮಾಡಲಾಗುತ್ತೆ. ಮೂಕಾಂಬಿಕೆ ದೇವಿಗೆ 3 ಬಾರಿ ಆರತಿ ಎತ್ತಲಾಗುತ್ತೆ. ಅಲ್ಲದೆ ಟಿಪ್ಪು ಸುಲ್ತಾನ್ಗೆ ಕೊಲ್ಲೂರು ಮೂಕಾಂಬಿಕೆ ದೇವಾಲಯದಿಂದ ಪ್ರಸಾದ ಕೂಡ ಕಳಿಸುತ್ತಿದ್ರು ಅನ್ನೋ ಇತಿಹಾಸ ಇದೆಯಂತೆ. ಇನ್ನು ಕೊಲ್ಲೂರು ಟೆಂಪಲ್ ನಲ್ಲಿ ಸಲಾಂ ಹೆಸರಲ್ಲಿ ಯಾವುದೇ ಮಂಗಳಾರತಿ ನಡೀತಿಲ್ಲ. ಸಲಾಂ ಹೆಸರಿನಲ್ಲಾಗ್ಲಿ ಟಿಪ್ಪು ಸುಲ್ತಾನ್ ಇಲ್ಲಿಗೆ ಬಂದಿರೋ ಬಗ್ಗೆ ಲಿಖಿತ ದಾಖಲೆ ಇಲ್ಲ. ಇನ್ನು ಪ್ರದೋಷ ಕಾಲದಲ್ಲಿ ಮಂಗಳಾರತಿ ನಡೆಯುತ್ತಿದೆ ಅಂತ ದೇವಾಲಯದ ಅಧ್ಯಕ್ಷರು ಹೇಳಿದ್ದಾರೆ. ದೀವಟಿಗೆ ಆರತಿಯನ್ನ ಸಲಾಂ ಆರತಿಯಾಗಿ ಬದಲಾಯಿಸಿದ್ದ ಟಿಪ್ಪು. ಈ ದೀವಟ್ಟಿಗೆ ಆರತಿ ಪದ್ಧತಿಯನ್ನ ಟಿಪ್ಪು ಸುಲ್ತಾನ್ ಆಳ್ವಿಕೆ ಕಾಲದಲ್ಲಿ ಸಲಾಂ ಆರತಿ ಅಂತ ಬದಲಾಯಿಸಿದ್ನಂತೆ. ಅಷ್ಟೇ ಅಲ್ಲ, ಮಾಡುವ ರೀತಿಯಲ್ಲೂ ಮಾರ್ಪಾಡು ತಂದಂತೆ. ದೀವಟ್ಟಿಗೆ ಹಿಡಿದುಕೊಳ್ಳುವ ದೇವಸ್ಥಾನದ ಸಿಬ್ಬಂದಿ ಅರ್ಧ ಬಗ್ಗಿ ದೇವರಿಗೆ
3 ಬಾರಿ ದೀವಟಿಕೆಯಲ್ಲಿ ಇಳಿ ತೆಗೆದು ದೇವರಿಗೆ ಗೌರವವನ್ನ ಸಲ್ಲಿಸಬೇಕು. ಇದು ಟಿಪ್ಪು ಸುಲ್ತಾನ್ ಉದ್ದೇಶಪೂರ್ವಕವಾಗಿ ಮಾಡಿದ ಮಾರ್ಪಾಡು ಅಂತ ಹೇಳಲಾಗ್ತಿದೆ. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟ ಬಹುತೇಕ ದೊಡ್ಡ ದೇಗುಲಗಳಲ್ಲಿ ಈ ಪದ್ಧತಿ ಈಗಲೂ ಜಾರಿಯಲ್ಲಿದೆ. ಮೈಸೂರಿನ ಚಾಮುಂಡಿ ಬೆಟ್ಟ, ನಂಜನಗೂಡು ಶ್ರೀಕಂಠೇಶ್ವರ ದೇಗುಲ, ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ, ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇಗುಲ ಸೇರಿ ಬಹುತೇಕ ದೇಗುಲಗಳಲ್ಲಿ ಇದು ಈಗಲೂ ಜಾರಿಯಲ್ಲಿದೆ. ಒಟ್ನಲ್ಲಿ ಮುಸ್ಲಿಂ ವರ್ತಕರ ವಿರುದ್ಧ ಹಿಂದೂಗಳು ಸಾರಿರೋ ವ್ಯಾಪಾರ ಬಾಯ್ಕಾಟ್ ದಂಗಲ್ ಟಿಪ್ಪು ಸುಲ್ತಾನ್ ವರೆಗೆ ಬಂದು ನಿಂತಿದೆ. ಕೊಲ್ಲೂರು ದೇವಸ್ಥಾನದಲ್ಲಿ ಟಿಪ್ಪು ನೆನಪಿಗಾಗಿ ನಡೀತಿರೋ ಪೂಜೆಗೆ ಬ್ರೇಕ್ ಹಾಕುವಂತೆ ವಿಶ್ವ ಹಿಂದೂ ಪರಿಷತ್ ಪಟ್ಟು ಹಿಡಿದಿದೆ. ವ್ಯಾಪಾರ ಬ್ಯಾನ್ ವಾರ್ ಎಲ್ಲಿಗೆ ಬಂದು ನಿಲ್ಲುತ್ತೋ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಮೈಸೂರಿನಿಂದ ರಾಮ್ ಜೊತೆ ಹರೀಶ್, TV9 ಉಡುಪಿ. ಇತಿಹಾಸದ ಭಾಗವಾಗಿ ಹೋಗಿರುವಂತಹ ಟಿಪ್ಪು ಸುಲ್ತಾನನ್ನ ಪ್ರಸಕ್ತ ದಿನಮಾನದಲ್ಲಿ ಅತಿ ಹೆಚ್ಚು ಚರ್ಚೆಗೊಳಗಾಗಿರುವ ಮತ್ತು ಅತಿ ಹೆಚ್ಚು ವಿವಾದಗಳ ಮೂಲಕವಾಗಿ ಒಂದು ಇತಿಹಾಸದ ಚರ್ಚೆ ಆಗ್ತಾ ಇದ್ರೆ ಅದು ಟಿಪ್ಪು ಸುಲ್ತಾನನ ಸುತ್ತಲೂ ನಡೀತಾ ಇರುವಂಥದ್ದು. ಟಿಪ್ಪು ಸುಲ್ತಾನ ಬ್ರಿಟಿಷರ ವಿರುದ್ಧ ಹೋರಾಡಿದ್ದ, ಬ್ರಿಟಿಷರ ವಿರುದ್ಧದ ಸಮರದ ಸಂದರ್ಭದಲ್ಲಿ ಸ್ಕಾಟ್ಲೆಂಡ್ ಬಂದಿರುವಂತಹ ವಿಶೇಷ ಸೈನ್ಯ ಆತನನ್ನ ಕೊಲ್ಲುತ್ತೆ ಅನ್ನುವಂಥದ್ದು ಒಂದು ಭಾಗ. ಅಲ್ಲಿ ಆತನಿಗೆ ಆತನದ್ದೇ ಸಂಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮೀರ್ ಸಾದಿಕ್ರಂಥವರು ದ್ರೋಹ ಬಗೆದ ಕಾರಣದಿಂದಾಗಿ ಆತ ಬ್ರಿಟಿಷರ ಗುಂಡಿಗೆ ಬಲಿಯಾಗ್ತಾನೆ ಅನ್ನುವಂಥದ್ದು ಇತಿಹಾಸದ ಒಂದು ಭಾಗ. ಮುಂದುವರೆದು ಟಿಪ್ಪು ಸುಲ್ತಾನ ಆಳ್ವಿಕೆಯ ಕಾಲದಲ್ಲಿ ನಡೆದಿರುವಂತಹ ಅಕ್ರಮ, ಅನ್ಯಾಯ ಈ ವಿಚಾರಗಳನ್ನು ಕೂಡ ಮುಂದಿಟ್ಟುಕೊಂಡು ಅದರಲ್ಲಿ ವಿಶೇಷವಾಗಿ ಮತಾಂತರ ನಡೆಸಿದ್ದ, ಕೊಡವರ ಹತ್ಯೆಯನ್ನು ಮಾಡಿದ್ದ, ಮಲಬಾರ್ ಪ್ರಾಂತ್ಯದಲ್ಲಿ ಏನು ಮಾಡ್ದ, ದಕ್ಷಿಣ ಕನ್ನಡ ಅಂದರೆ ಈಗಿನ ದಕ್ಷಿಣ ಕನ್ನಡದ ಭಾಗದಲ್ಲಿ ಆತ ಏನು ಮಾಡ್ದ, ಇವೆಲ್ಲವೂ ಕೂಡ ಬಹಳಷ್ಟು ಚರ್ಚೆಗಳಾಗಿದೆ. ಈಗ ಸಲಾಂ ಮಂಗಳಾರತಿಗೂ ಕೂಡ ಇದು ಬಂದು ನಿಂತಿದೆ. ಪಠ್ಯ ಪುಸ್ತಕದಲ್ಲಿ ಟಿಪ್ಪು ಬೇಕಾ ಬೇಡವಾ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ನಮ್ಮ ಜೊತೆಗೆ ಇದರ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಧರ್ಮಶಾಸ್ತ್ರ ಪಂಡಿತರಾಗಿರುವಂತಹ ಚಲುವಪಿಳ್ಳಿ ಅಯ್ಯಂಗಾರ್ ಅವರು, ಇತಿಹಾಸ ತಜ್ಞರಾಗಿರುವ SN ಸಿಂಹ, ಮುಸ್ಲಿಂ ಮುಖಂಡರಾಗಿರುವ ಅಬ್ದುಲ್ ರಜಾಕ್, ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ, ಮುಸ್ಲಿಂ ಧಾರ್ಮಿಕ ಚಿಂತಕರಾಗಿರುವ ಉಮರ್ ಶರೀಫ್, ಮುಸ್ಲಿಂ ಮುಖಂಡರಾಗಿರುವ ಅಕ್ರಮ್ ಹಸನ್, ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಯವರು, ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಮುಂದಿನ ಹಂತದಲ್ಲಿ ನಾವು ದೇವಸ್ಥಾನದ ಅರ್ಚಕರನ್ನ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಅರ್ಚಕರನ್ನು ಕೂಡ ಮುಂದಿನ ಹಂತದಲ್ಲಿ ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತೀವಿ. ಮೊದಲಿಗೆ ನಾನು ಶಲ್ವಪಿಳ್ಳೆ ಅಯ್ಯಂಗಾರ್ ಅವರ ಮೂಲಕವಾಗಿಯೇ ಮಾತನ್ನು ಆರಂಭಿಸ್ತೀನಿ. ಶಲ್ವಪಿಳ್ಳೆ ಅಯ್ಯಂಗಾರ್ ಅವರೇ, ಒಂದು ಕಡೆಯಲ್ಲಿ ಇತಿಹಾಸದ ಭಾಗ, ಬಹುಶಃ ಸಂಪರ್ಕ ಸಾಧ್ಯ ಆಗ್ತಿಲ್ಲ, ನಾನು ಅವ್ರನ್ನ ನಾನು ಮತ್ತೆ ಮಾತನಾಡಿಸ್ತೀನಿ. ರಾಜಶೇಖರಾನಂದ ಸ್ವಾಮೀಜಿಯವರೇ, ಯಾವ ಕಾರಣಕ್ಕಾಗಿ ಇಲ್ಲಿ ಟಿಪ್ಪುವಿಗೆ ವಿರೋಧ? ಟಿಪ್ಪು ಒಬ್ಬ ನಾವು ಕಂಡಂತೆ ಮತ ಅಂದ, ಅವನೊಬ್ಬ ಕ್ರೂರ. ಅವನ ಇತಿಹಾಸವನ್ನ ನಾವು ನೋಡಿದ್ರೆ ಒಂದು ಕಡೆ ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾನೆ, ಒಂದು ಕಡೆ ದೇವಸ್ಥಾನದಲ್ಲಿ ತನ್ನ ಹೆಸರಲ್ಲಿ ಪೂಜೆಯನ್ನ ನಿಯಮ ಮಾಡ್ತಾನೆ. ಎಷ್ಟೋ ದೇವಸ್ಥಾನಗಳನ್ನ ಲೂಟಿ ಮಾಡಿ, ಮಠ ಮಂದಿರಗಳನ್ನ ಲೂಟಿ ಮಾಡಿ, ಕೆಲವೊಂದು ಮಠ ಮಂದಿರಗಳಲ್ಲಿ ಪೋಷಾಕನ್ನ ಕೊಟ್ಟು, ಚಿನ್ನ ಕೊಟ್ಟು ಅಲ್ಲಿ ಗೌರವವನ್ನು ಉಳಿಸಿಕೊಂಡಿದ್ದಾನೆ. ಹಾಗಾಗಿ ಇವತ್ತಿಗೂ ಮಂಗಳೂರಿನ ಸಮೀಪ ಇರುವಂತಹ ನೆತ್ತರಕೆರೆ ಅನ್ನುವಂತ ಒಂದು ಪ್ರದೇಶ ಇದೆ. ಅಲ್ಲಿ ಇಡೀ ಕ್ರಿಶ್ಚಿಯನ್ರನ್ನ ಇವ ಮತಾಂತರ ಮಾಡಿ ಹೆಚ್ಚು ಜನರನ್ನು ಕೊಂದಿದ್ದಾನೆ. ಹಾಗಾಗಿ ಇವತ್ತಿಗೂ ಆ ಪ್ರದೇಶಕ್ಕೆ ಹೆಸರಿರುವುದು ನೆತ್ತರಕೆರೆ, ಅಂದ್ರೆ ರಕ್ತದ ಕೆರೆ ಅನ್ನುವಂತಹ ಪ್ರದೇಶ. ಈ ಎಲ್ಲ ವಿಷಯವನ್ನ ಗಮನಿಸಿದಾಗ ಗುರುವಾಯೂರಲ್ಲಿರುವಂತಹ ಶ್ರೀಕೃಷ್ಣ ಮೂರ್ತಿಯನ್ನ ಕಬಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಎನ್ನುವುದು ಪೂರ್ಣಯ್ಯನವರ ಗಜೆಟೆಡ್ ಅಂಶದಲ್ಲಿ ಪ್ರತಿಪಾದನೆಯಾಗಿದೆ. ಈ ಎಲ್ಲ ವಿಷಯಗಳಿಂದ ಅವ ಒಂದು ಕಡೆ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಳಿಕ್ಕೆ ದೇವಸ್ಥಾನದಲ್ಲಿ ಪೂಜೆಯ ಹೆಸರಿನಲ್ಲಿ ತನ್ನ ಕ್ರೌರ್ಯವನ್ನ ಮೆರೆದಿದ್ದಾನೆ, ಇನ್ನೊಂದು ಕಡೆಯಲ್ಲಿ ನಂಬಿಕೆಯನ್ನ ಹಾಳು ಮಾಡಿದ್ದಾನೆ. ಹಾಗಾಗಿ ಅವ ಮತ ಅಂದ, ಹಾಗಾಗಿ ಅವ ಕ್ರೂರಿ. ರಾಜಶೇಖರಾನಂದ ಸ್ವಾಮೀಜಿಯವರು ಮಾತಾಡ್ತೀನಿ, ನನ್ನ ಜೊತೆಗೆ ಚರ್ಚೆ ನಾವು ಮುಂದುವರಿಸೋಣ.